ಜಗತ್ತಿಗೆ ಸಂಸ್ಕಾರದ ಪಾಠ ಹೀಗಿರುವಂತಹ ಭಾರತೀಯರಿಗೆ ಶ್ರಾವಣ ಮಾಸ ಅಂತಂದರೆ ಭಾಳ ಪವಿತ್ರವಾಗಿರುವಂಥ ಮಾಸ ಇದೆ. ಶ್ರವಣ ಅಂತಂದರೆ ಕೇಳೋದು. ಈ ಶ್ರವಣ ಮಾಸದೊಳಗೆ ಒಳ್ಳೇದು ಕೇಳಬೇಕು, ಒಳ್ಳೇದು ನೋಡಬೇಕು, ಒಳ್ಳೇದು ಮಾತಾಡಬೇಕಂತ ಶಾಸ್ತ್ರ ಹೇಳ್ತದೆ. ಶ್ರಾವಣ ಮಾಸದೊಳಗೆ ಯಾರು 1 ತಿಂಗಳ ಪರ್ಯಂತರವಾಗಿ ದೇವರಿಗೆ ನಿಷ್ಠನಾಗಿ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಆ ವ್ಯಕ್ತಿಗೆ ಮುಕ್ತಿ ದೊರೆಯುತ್ತದೆ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅದರ ಸಲುವಾಗಿ ಶ್ರಾವಣ ಮಾಸದೊಳಗೆ 1 ತಿಂಗಳ ಪರ್ಯಂತರವಾಗಿ ಪ್ರತಿಯೊಬ್ಬರು ಕೂಡ ದೇವರ ಧ್ಯಾನವನ್ನು ಮಾಡಬೇಕು, ಗುರುವಿನ ಸೇವೆಯನ್ನು ಮಾಡಬೇಕು. ಅಂದಾಗ ನಮ್ಮ ಬದುಕು ಎತ್ತರ ಹೋಗಲಿಕ್ಕೆ ಸಾಧ್ಯದ. ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೋಸು ಅಂತ ಹೇಳ್ತಾರೆ. ಮನುಷ್ಯನ ದುಃಖ ನಿವಾರಣೆ ಆಗಬೇಕಾದ್ರೆ ಅವ ಧರ್ಮದೊಳಗೆ ಪಾಲ್ಗೊಳ್ಬೇಕಂತ ಶಾಸ್ತ್ರ ಹೇಳ್ತದೆ. ಧರ್ಮ ದುಃಖದ ಒಂದು ಔಷಧ ಇದ್ದಂಗೆ. ದುಃಖ ನಿವಾರಣೆ ಆಗಬೇಕಾದ್ರೆ ದುಃಖದ ಔಷಧ ಯಾವುದಪ್ಪ ಅಂತಂದ್ರೆ ಧರ್ಮದೊಳಗೆ ಪಾಲ್ಗೊಂಡ್ರೆ ಮಾತ್ರ ಧರ್ಮದೊಳಗೆ ಪಾಲ್ಗೊಂಡ್ರೆ ಮಾತ್ರ ದುಃಖ ನಿವಾರಣೆ ಆಗ್ತದೆ ಶಾಸ್ತ್ರ ಹೇಳ್ತದೆ. ಅದರ ಸಲುವಾಗಿ ಪ್ರತಿಯೊಬ್ಬರ ದುಃಖ ನಿವಾರಣೆ ಆಗಬೇಕಾದ್ರೆ ನಾವು 1 ತಿಂಗಳ ಪರ್ಯಂತರವಾಗಿ ದೇವರ ಧ್ಯಾನವನ್ನು ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡ್ರೆ, ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಮಾತ್ರ ನಮ್ಮ ಬದುಕು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಕೂಡ ಶ್ರಾವಣ ಮಾಸದ ನಿಮಿತ್ತವಾಗಿ ಪುರಾಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳ ಪುರಾಣ ಈಗಾಗಲೇ ಪ್ರಾರಂಭವಾಗಿದೆ. ದಿನಾಂಕ 25/7/2025ರಿಂದ ಸೆಪ್ಟೆಂಬರ್ 1, 2025ರವರೆಗೆ ಅನೇಕ ಧಾರ್ಮಿಕ ಸಮಾರಂಭಗಳು ಶ್ರೀಮಠದೊಳಗೆ ಜರುಗಲಿವೆ. ರಾತ್ರಿ 8:30ರಿಂದ 10:30 ತನಕ ಪುರಾಣ ಸಮಾರಂಭ ಜರುಗಲಿದೆ. ಬೆಳಗಿನ ಜಾವ ಶ್ರೀಗಳವರ ಇಷ್ಟಲಿಂಗ ಮಹಾಪೂಜೆ, ಅನೇಕ ಕಾರ್ಯಕ್ರಮ ಜರುಗಲಿದ್ದಾವೆ. ಕೊನೆಯದಾಗಿ ಆಗಸ್ಟ್ 29 ತಾರೀಕಿಗೆ 5,000 ಮುತ್ತೈದೆಯರ ಉಡಿ ತುಂಬುವಂಥ ಕಾರ್ಯಕ್ರಮ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳು ಶ್ರೀಶೈಲ ಪೀಠ ಜಗದ್ಗುರುವರ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ, ಅವರ ದಿವ್ಯ ಸಾನ್ನಿಧ್ಯವೊಳಗೆ ಅನೇಕ ಕಾರ್ಯಕ್ರಮ 3 ದಿವಸ ಪರ್ಯಂತರವಾಗಿ 29, 30, 31 ತಾರೀಕು ಆಗಸ್ಟ್ 31 ತಾರೀಕಿನ ತನಕ ಕಾರ್ಯಕ್ರಮ ಜರುಗಲಿದೆ. ಸೆಪ್ಟೆಂಬರ್ 1ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಅಡ್ಡಪಲ್ಲಕ್ಕಿ ಶ್ರೀಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಈ ಅಬ್ಜರ್ವ್ ಪಟ್ಟಣದೊಳಗೆ ಬಹಳ ವೈಭವದಿಂದ ಜರುಗಲಿದೆ. ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಶ್ರೀ ಗುರು ಮಣೇಂದ್ರ ಶಿವಾಚಾರ್ಯ